ದರ್ಶನ್ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಯಲ್ಲಿ ಪತ್ತೆಯಾಗಿರೋದು. ದರ್ಶನ್ ಧರಿಸಿದ್ದ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ನಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಬಟ್ಟೆ ತೊಳೆದಿದ್ರೂ ಕೂಡ ಲುಮಿನಾಲ್ ಟೆಸ್ಟ್ ನಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಸೊ ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಅವರ ಮನೆಗೆ ಹೋಗಿ ಇದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಪೊಲೀಸರು. ಅವರ ಮನೆಯಲ್ಲಿ ಬಟ್ಟೆಯನ್ನು ವಾಶ್ ಮಾಡಿ ಮೇಲ್ಗಡೆಗೆ ಒಣಗಾಕಿರ್ತಾರೆ. ಆವಾಗ ಅದನ್ನು ತಗೊಂಡು ಬರುತ್ತಾರೆ. ತಗೊಂಡು ಬಂದು ಲುಮಿನಾಲ್ ಟೆಸ್ಟ್ ಮಾಡ್ತಾರೆ. ಆಗ ಅದರಲ್ಲಿ ಗೊತ್ತಾಗುತ್ತೆ ರಕ್ತದ ಕಲೆಗಳಿರೋದು. ಆ ರಕ್ತದ ಕಲೆ ಯಾರದ್ದು ಅಂದರೆ ರೇಣುಕಾಸ್ವಾಮಿದು ಅನ್ನೋದನ್ನು ಕೂಡ ಟೆಸ್ಟ್ಗೆ ಒಳಪಡಿಸ್ತಾರೆ. ಆಗ ಗೊತ್ತಾಗುತ್ತೆ. ಅತ್ಯಂತ ಮಹತ್ವದ ಸಾಕ್ಷ್ಯ ಇದು. ಸೊ ಹಾಗಿದ್ದಾಗ ಆರ್ ಆರ್ ನಗರದ ನಿವಾಸದಲ್ಲಿ ವಶಕ್ಕೆ ಬಟ್ಟೆಯನ್ನು ಪಡೆದುಕೊಂಡಿರ್ತಾರೆ. ಆರ್ ಆರ್ ನಗರದ ಅವರ ನಿವಾಸದಲ್ಲಿ ಬಟ್ಟೆಯನ್ನು ವಾಶ್ ಮಾಡಿ ಅವರ ಮನೆಯ ಮೇಲ್ಗಡೆಗೆ ಹಾಕಿರ್ತಾರೆ. ಪೊಲೀಸರು ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಕಪ್ಪು ಬಣ್ಣದ ಟಿ ಶರ್ಟ್ ಮತ್ತು ನೀಲಿ ಕಲರ್ ಜೀನ್ಸ್ ಪ್ಯಾಂಟನ್ನು ಅವರು ಹಾಕಿರ್ತಾರೆ. ಕಪ್ಪು ಬಣ್ಣದ ಟಿ ಶರ್ಟ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟನ್ನು ಹಾಕಿರ್ತಾರೆ. ಎರಡನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದು ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದಾಗ ಎರಡೂ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತ ಪತ್ತೆಯಾಗತ್ತೆ. ಹೇಗೆ ಗೊತ್ತಾಗುತ್ತೆ ಇದಂತಂದ್ರೆ ಲುಮಿನಾಲ್ ಟೆಸ್ಟ್ ಕೆಮಿಕಲ್ ಅನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಅದರಲ್ಲಿರುವಂಥ ಹಿಮೋಗ್ಲೋಬಿನ್ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಅದರಲ್ಲಿ ರಕ್ತದ ಪರೀಕ್ಷೆಯನ್ನು ಮಾಡಿದಾಗ ಮ್ಯಾಚ್ ಮಾಡ್ತಾರೆ. ರೇಣುಕಾಸ್ವಾಮಿಯ ರಕ್ತದ ಕಲೆ ಜೊತೆಗೆ ಮ್ಯಾಚ್ ಆಗುತ್ತೆ. ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತದ ಕಲೆ ಅಂದರೆ ನಿಮಗೊಂದು ಹಿಂಗೆ ಹೊಡೆದಾಗ ರಕ್ತ ಚಿಮ್ಮುತ್ತೆ ಅಲ್ಲ, ಆ ರೀತಿಯಾಗಿ ಪ್ಯಾಂಟು ಮತ್ತು ಟಿ ಶರ್ಟ್ ಮೇಲೆ ಬಿದ್ದಿದೆ. ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತ ಪತ್ತೆಯಾಗಿರೋದು. ಅದನ್ನು ಟೆಸ್ಟಿಗೆ ಒಳಪಡಿಸಿದಾಗ ಗೊತ್ತಾಗಿದೆ. ಬಟ್ಟೆ ತೊಳೆದಿದ್ದರೂ ಸಹ ಲುಮಿನಾಲ್ ಟೆಸ್ಟ್ನಲ್ಲಿ ರಕ್ತದ ಕಲೆ ಪತ್ತೆಯಾಗುತ್ತೆ. ಕಾರಣ ಇಷ್ಟೇ, ಆ ಕೆಮಿಕಲ್ ಅನ್ನು ಹಾಕಿದಂಥ ಸಂದರ್ಭದಲ್ಲಿ ಹಸಿರು ಮತ್ತು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಯಾಕೆ ಅಂತಂದರೆ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಮೂಲಕವಾಗಿ ಅದು ಹಸಿರು ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅದನ್ನು ರಕ್ತದ ಮ್ಯಾಚ್ ಮಾಡ್ತಾರೆ. ರೇಣುಕಾಸ್ವಾಮಿಯ ರಕ್ತದ ಜೊತೆಗೆ ಮ್ಯಾಚ್ ಮಾಡಿದಾಗ ಅದು ಗೊತ್ತಾಗಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳಿ ಇದ್ದಾರೆ. ಮುರಳಿ, ನನಗೆ ಅತಿ ಮುಖ್ಯವಾಗಿ ಇದರಲ್ಲಿ ಕಾಡೋದು ಈಗ ಫಾರ್ ಕೌಂಟರ್ ಅಟ್ಯಾಕಿಗೆ ಬರೋಣ. ಈಗ ವಕೀಲರ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ ಸಂದರ್ಭದಲ್ಲಿ ಅದಕ್ಕೊಂದಿಷ್ಟು ವಾದ ಬರುತ್ತೆ. ನನ್ನೊಂದು ಪ್ರಶ್ನೆ ಈ ವಿಚಾರದಲ್ಲಿ ಮುರಳಿ ಏನು ಅಂತ. ಆಯಿತು, ನಾನು ಹೋಗಿದ್ದೆ ಜಾಗಕ್ಕೆ, ಹೋದಂಥ ಸಂದರ್ಭದಲ್ಲಿ ರಕ್ತ ನನಗೆ ಚಿಮ್ಮಿದೆ ಅಷ್ಟೇ, ನಾನೇ ಹೊಡೆದಿದ್ದೀನಿ ಅಂತ ಏನು ಸಾಕ್ಷಿ ಅನ್ನುವಂಥದ್ದು ವಾದ ಕೂಡ ಬಂದೇ ಬರುತ್ತೆ. ಅರುಣ್, ಏನಂದ್ರೆ ಆತನೇ ಹೊಡೆದಿದ್ದಾರೆ, ಆತನ ಕೈ ಫಿಂಗರ್ ಪ್ರಿಂಟ್ ಏನಿತ್ತು ಅದು ಆತನ ದೇಹದ ಮೇಲೆ ಬಿದ್ದಿದೆ. ಈ ರೀತಿಯ ಅನಾಲೈಸ್ ಅನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಿಚಾರಗಳಿದ್ದಾವೆ ಅರುಣ್. ಇಲ್ಲಿ ಗಮನಿಸಬೇಕಾಗಿರೋಂಥದ್ದು, ರೇಣುಕಾಸ್ವಾಮಿಯ ಮೃತದೇಹ ರಾಜಕಾಲುವೆಯ ಮೋರಿ ಮೇಲೆ ಅಂದರೆ ರಾಜಕಾಲುವೆ ದಡೆ ಮೇಲೆ ಇತ್ತು. ಆ ದಡೆ ಮೇಲಿದ್ದ ಸಂದರ್ಭದಲ್ಲಿ ಕೆಲವೊಂದು ಅನಾಲಿಸಿಸ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ ಮತ್ತು FSL ನ ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಯಾಕೆಂದರೆ ಆತನ ಮೃತದೇಹದಲ್ಲಿ ಯಾರ್ಯಾರ ಕೈ ಗುರುತಿದೆ ಅದಕ್ಕೋಸ್ಕರ DNA ಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. DNA ಟೆಸ್ಟ್ ಅನ್ನು ಮಾಡಿದ ಸಂದರ್ಭದಲ್ಲಿ ಆತನ ಮೃತದೇಹದ ಮೇಲೆ ಈಗ ಯಾವುದಾದ್ರೂ ಒಂದು ಹಲ್ಲೆಯನ್ನು ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಕೂದಲುಗಳು ಬಿದ್ದಿರುವಂಥ ಸಾಧ್ಯತೆಗಳು, ಆತನ ದೇಹದ ಮೇಲೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದರೆ ಯಾವುದಾದ್ರೂ ಕೈ ಮೇಲಿರುವಂಥ ಒಂದು ಸಣ್ಣ ರೋಮ ಇರ್ಬೋದು, ಸಣ್ಣ ಕೂದಲು ಇರ್ಬೋದು, ಅದು ಮೃತದೇಹದ ಮೇಲೆ ಸಿಕ್ಕಿದ್ರು ಕೂಡ ಅದನ್ನ DNA ಪರೀಕ್ಷೆಯಲ್ಲಿ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಅರುಣ್, ಇಲ್ಲಿ ಯಾರು ಹೊಡೆದ್ರು, ಈಗ 15 ಜನ ಇದ್ರು, 15 ಜನದಲ್ಲಿ ಯಾರು ಹೊಡೆದ್ರು, ಯಾರ ಏಟಿನಿಂದ ಈತ ಸತ್ತ, ಇದ್ಯಾವುದು ಕೂಡ ಪ್ರಮುಖ ಅಂಶಗಳಾಗಿ ಬರೋದಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಒಂದೇ ಕೃತ್ಯಕ್ಕೋಸ್ಕರ ಬಳಸಿರ್ತಾರೆ, ಒಂದೇ ಕೃತ್ಯದಲ್ಲಿ ಅವರು ಇನ್ವಾಲ್ವ್ಮೆಂಟ್ ಇರ್ತಾರೆ. ಇನ್ವಾಲ್ವ್ಮೆಂಟ್ ಇದ್ದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಯಾಕೆಂದ್ರೆ ನಾನು ಈಗ ಅರುಣ್ ಹೊಡೆದಂತ ಏಟಿಂದ ಸಾವನ್ನು ಸಂಭವಿಸ್ತಾ ಇಲ್ಲ, ಮುರಳಿ ಹೊಡೆದಿದ್ದ ಏಟಿನಿಂದ ಸಾವು ಸಂಭವಿಸ್ತು, ಈ ರೀತಿಯ ಅನಾಲಿಸಿಸ್ ಅನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಪೂರಕವಾಗಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಿರ್ಬೋದು, ಕೆಲವೊಂದು ಅರುಣ್, ಶಿಕ್ಷೆ ಎಲ್ಲರಿಗೂ ಒಂದೇ ರೀತಿಯಲ್ಲೇ ಇರುತ್ತಾ? ಹಲೋ, ಖಂಡಿತ ಅರುಣ್. ಅದು ಮುಂದಿನ ಹಂತಗಳಲ್ಲಿ ವಿಚಾರಣಾ ಹಂತಕ್ಕೆ ಹೋದ ಸಂದರ್ಭದಲ್ಲಿ ಏನು ಆರೋಪಿಗಳ ಪಾತ್ರ ಯಾವುದರ ಮೇಲೆ ಇನ್ವಾಲ್ವ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಗೊತ್ತಾಗ್ತಾ ಹೋಗ್ತದೆ. ಯಾಕಂದ್ರೆ ರವಿಶಂಕರ್ ಇರ್ಬೋದು, ಜಗದೀಶ್ ಇರ್ಬೋದು, ಅನು ಇರ್ಬೋದು, ಜೊತೆಗೆ ಇನ್ನೊಬ್ಬ ಆರೋಪಿ ಇರ್ಬೋದು, ಇವರೆಲ್ಲರೂ ಕೂಡ ಏನು ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಕೇವಲ ಅಪಹರಣದ
ಏನು ಸೆಕ್ಷನ್ಗಳು ಮಾತ್ರ ಇಂಪ್ಲಿಮೆಂಟ್ ಆಗುವಂಥದ್ದು. ಆದರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಕೊಲೆ ಪ್ರಕರಣದ ಜೊತೆಗೆ ಸಾಕ್ಷ್ಯ ನಾಶದ ಪ್ರಕರಣ ಮತ್ತು ಏನೋ ಕಿಡ್ನಾಪ್ ಮಾಡಲಿಕ್ಕೆ ಆತನಿಗೆ ಕುಮ್ಮಕ್ಕನ್ನು ಕೊಟ್ಟಂಥ ವಿಚಾರ ಇವೆಲ್ಲ ಕೂಡ ಇಂಪ್ಲಿಮೆಂಟ್ ಆಗ್ತಾ ಹೋಗ್ತವೆ. ಅಂದರೆ ಅವರ ಮೇಲೆ ಹೋಗ್ತಾ ಹೋಗುವಂಥದ್ದು. ಯಾಕೆಂದರೆ ಪ್ರಮುಖವಾದ ಕಾರಣ ಏನಂದರೆ ಕಿಡ್ನಾಪ್ ಮಾಡಲಿಕ್ಕೆ ಪವಿತ್ರ ಗೌಡ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಕೂಡ ಆಗಿರುವಂಥದ್ದು. ಅದಾದ ನಂತರ ಏನೋ ಹತ್ಯೆ ಮಾಡಲಿಕ್ಕೆ ಆ ಪಟ್ಟಣಗೆರೆ ಶೆಡ್ಗೆ ಹೋದ ಸಂದರ್ಭದಲ್ಲಿ ಆತನ ಸಾವು ಸಂಭವಿಸುತ್ತೆ. ಅದಾದ ನಂತರ ಕೆಲವೊಂದು CCTV ಫುಟೇಜಸ್ಗಳನ್ನ ಡಿಲೀಟ್ ಮಾಡುವಂಥದ್ದು, ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು, ಇದೆಲ್ಲ ಕೂಡ ಈ 3 ಪ್ರಮುಖವಾದ ಸೆಕ್ಷನ್ಗಳೇನಿದ್ದಾವೆ, ಶಿಕ್ಷಾರ್ಹ ಪ್ರಕರಣಗಳೇನಿದ್ದಾವೆ, ಶಿಕ್ಷಾರ್ಹ ಸೆಕ್ಷನ್ಗಳು ದೊಡ್ಡ ಮಟ್ಟದ ಸಂಕಷ್ಟವನ್ನು ಈ ಪವಿತ್ರ ಗೌಡ ಮತ್ತು ದರ್ಶನ್ಗೆ ತಂದಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅರುಣ್.